ಅದು ಬೆಂಗಳೂರಿನ ಹೈಫೈ ಏರಿಯಾದ ಪ್ರಮುಖ ರಸ್ತೆ ಮುಂದಿನ 2 ತಿಂಗಳುಗಳ ಕಾಲ ಬಂದ್ ಆಗ್ತಾ ಇದೆ. ಯಾವ ರಸ್ತೆ, ಯಾವ ಸರ್ಕಲ್ ಮತ್ತು ಯಾಕೆ ನೋಡ್ತಾ ಹೋಗೋಣ. ಬೆಂಗಳೂರಿನ ಹೈಫೈ ಏರಿಯಾದ ರಸ್ತೆ ಬಂದ್. ಕಾಮಗಾರಿ ಹೆಸರಲ್ಲಿ 2.5 ತಿಂಗಳು ರಸ್ತೆ ಬಂದ್. ರಸ್ತೆ ಬಂದ್ ಹಿನ್ನೆಲೆಯಲ್ಲಿ ವಾಹನ ಸವಾರರ ಪರದಾಟ. ಬೆಂಗಳೂರಿನ ಹೈಫೈ ಏರಿಯಾಗಳಾದ ಬ್ರಿಗೇಡ್ ರೋಡ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, ಅಶೋಕ್ ನಗರ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ಗರುಡ ಮಾಲ್ ಮುಂಭಾಗದ ರಸ್ತೆ ಕ್ಲೋಸ್ ಆಗಿದೆ. ಸುಮಾರು 1.5 ತಿಂಗಳುಗಳ ಕಾಲ ರಸ್ತೆ ಕ್ಲೋಸ್ ಆಗ್ತಿದೆ. ಕಾರಣ ಬಿಬಿಎಂಪಿಯ ಕಾಮಗಾರಿ ನೆಪ ಕೊಟ್ಟಿದೆ. ಗರುಡ ಮಾಲ್ ಸರ್ಕಲ್ನ ಪ್ರಮುಖ ರಸ್ತೆ ಇದಾಗಿದ್ದು ಬ್ರಿಗೇಡ್ ರೋಡ್ ಮತ್ತು ಎಂಜಿ ರಸ್ತೆಗೆ 4-5 ನಿಮಿಷದಲ್ಲಿ ರೀಚ್ ಆಗಬಹುದಿತ್ತು. ರಸ್ತೆ ಕ್ಲೋಸ್ ಆಗಿರೋದ್ರಿಂದ ಸುತ್ತಿ ಬಳಸಿಕೊಂಡು ಬರಬೇಕಿದೆ. ಟ್ರಾಫಿಕ್ ಜಾಮ್ನಿಂದ ಸವಾರರು ಪರದಾಡುವಂತಾಗಿದೆ. ರಸ್ತೆ ಕಾಮಗಾರಿ ಮಾಡ್ತೇವೆ ಅಂತ ಹೇಳಿ ಕಾಮಗಾರಿಯನ್ನು ಶುರು ಮಾಡಿಲ್ಲ ಅಂತ ಹೇಳಿ ವಾಹನ ಸವಾರರು, ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಗಾಡಿ ಹೆವಿ ಬರುತ್ತೆ. ಬ್ರಿಗೇಡ್ ರೋಡ್ ಬೇರೆ ರೋಡ್ ಇಲ್ಲ, ಅಲ್ಲಿ ಕಮರ್ಷಿಯಲ್ ಇಂದ ಬಂದು ಕಂಟಿನ್ಯೂ ಇಲ್ಲ, ಎಲ್ಲ ಗಾಡಿ ಇಲ್ಲೇ ಬರೋದು. ಇಲ್ಲ, ಜಲ್ದಿ ಕೆಲಸ ಮಾಡಿಕೊಡ್ಬೇಕು. ಇದೇ ಪ್ರಾಬ್ಲಮ್ ಆಗುತ್ತೆ, ಹೆವಿ ಟ್ರಾಫಿಕ್ ಆಗುತ್ತೆ. 7 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕು. ಫುಲ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಸ್ವಲ್ಪ ಮಾಡಿಬಿಟ್ಟೆ ಅಂತೆ ರೋಡ್ ಅದು ತುಂಬ ಚೆನ್ನಾಗಿ ಇರುತ್ತೆ. ಅದೇ ಕಷ್ಟ, ಪಬ್ಲಿಕ್ ಕಷ್ಟ, ಬರೋ ಹೋಗೋ ಕಷ್ಟ. ಗರುಡ ಮಾಲ್ ಸರ್ಕಲ್ನ ಪ್ರಮುಖ ರಸ್ತೆ ಬಂದ್ನಿಂದ ಹೆವಿ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ. ಸಂಚಾರ ದಟ್ಟಣೆಯಿಂದ ಸಾರ್ವಜನಿಕರು ಓಡಾಡೋದಕ್ಕೆ ಸಮಸ್ಯೆ ಆಗ್ತಿದೆ. ಬೇಗ ಕಾಮಗಾರಿಯನ್ನು ಮುಗಿಸಿ ಸಾರ್ವಜನಿಕರ ಬಳಕೆಗೆ ಅನುವು ಮಾಡಿಕೊಡಿ ಅಂತ ಹೇಳಿ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.